ಇವತ್ತು ನಾನು ನಮ್ಮ ಮಾವ ನಮ್ಮ ಅತ್ತೆ ಮತ್ತೆ ನಮ್ಮ ಯಜಮಾನ್ರು ಎಲ್ಲ ಸೇರ್ಕೊಂಡು ಫಸ್ಟ್ ಟೈಮು ತಂದೂರಿ ಚಿಕನ್ನ ಮಾಡ್ತಾ ಇದ್ದೀವಿ. ಹೇಗ್ ಮಾಡೋದು ಅಂತ ನಿಮ್ಗೂ ಕೂಡ ತೋರಿಸ್ತೀವಿ. ತಂದೂರಿ ಚಿಕನ್ಗೆ ಚಿಕನ್ನ ಸ್ಕಿನ್ಲೆಸ್ ತಗೋಬೇಕು. ಆಮೇಲೆ ಒಂದು ಪಾತ್ರೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೆಣಸಿನಕಾಯಿ, ಪೆಪ್ಪರ್ ಪೌಡರು ಮತ್ತೆ ಚಿಲ್ಲಿ ಪೌಡರು, ಆಮೇಲೆ ಕಬಾಬ್ ಪೌಡರು, ಅರಿಶಿನ, ಮೊಸರು ಮತ್ತೆ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರುಚಿನ ನೋಡಿ, ರುಚಿ ಎಲ್ಲ ನೋಡಾದ್ಮೇಲೆ ಈ ತರ ನೀಟಾಗಿ ಚಿಕನ್ಗೆ ಆ ಪೇಸ್ಟ್ ನ ಹಾಕ್ಬೇಕು. ನಮ್ಮ ಮಾವ ಸೈಡ್ ಅಲ್ಲಿ ಡ್ಯಾನ್ಸ್ ಬೇರೆ ಮಾಡ್ತಾ ಇದ್ರು. ನನ್ಗಂತ ಇವ್ರು ಮಾಡೋ ಈ ಡ್ಯಾನ್ಸ್ ತುಂಬಾನೇ ಇಷ್ಟ. ಎಲ್ಲ ಚಿಕನ್ಗೂ ಈ ತರ ಮಸಾಲೆನ ನೀಟಾಗಿ ಹಚ್ಚಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ಆ ನಂತರ ಓವನ್ ಅಲ್ಲಿ ತಂದೂರಿ ಅಥವಾ ಗ್ರಿಲ್ ಅಂತ ಆಪ್ಷನ್ ಇರುತ್ತೆ. ಆ ಎರಡರಲ್ಲಿ ಒಂದು ಆಪ್ಷನ್ ನ ಸೆಲೆಕ್ಟ್ ಮಾಡಿ ಎರಡು ಸೈಡು ಕೂಡ 15 ನಿಮಿಷ ಅಥವಾ 20 ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಇಷ್ಟೇ, ತಂದೂರಿ ಚಿಕನ್ ರೆಡಿ. ನಮ್ಮಪ್ಪ ಮೊದಲನೇ ಟೈಮ್ ಮಾಡಿರೋ ಖುಷಿಗೆ ನಮ್ಮ ಅಮ್ಮಂಗೆ ಯಾವ ರೀತಿ ತಿನ್ನಿಸ್ತಿದ್ದಾರೆ ನೋಡಿ. ಆ ನಂತರ ನನ್ನ ಹೆಂಡತಿಗೂ ಒಂದು ಪೀಸ್ ತಿನ್ಸಿದ್ರು. ನಿಜವಾಗ್ಲೂ ತಂದೂರಿ ಚಿಕನ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿತ್ತು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಬ್ಯಾಟಿಂಗ್ ಮಾಡಿದ್ವಿ. ನಾವು ಆಸೆ ಪಟ್ಟಿದ್ದು ಸಿಗ್ಲಿಲ್ಲ ಅಂತ ನಾವು ಬದಲಾದ್ರೆ ಪ್ರಯೋಜನನೇ ಇಲ್ಲ. ನಮ್ಮ ನಿರ್ಧಾರನ ಬದಲಾಯಿಸ್ಕೋಬೇಕು. ಯಾಕೆ ಅಂದ್ರೆ ಇಂದೆಲ್ಲ ನಾಳೆ ನಾವು ಆಸೆ ಪಟ್ಟಿದ್ದು ನಮಗೆ ಸಿಕ್ಕೇ ಸಿಗತ್ತೆ. ಎಲ್ಲರ ದಿನ ಶುಭವಾಗಲಿ. ಎಲ್ಲರೂ ಖುಷಿಯಾಗಿರಿ.